ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಾತ್ವಿಕಿಯು ಸುದರ್ಶನನೆಂಬ ರಾಜನನ್ನು ಕೊಂದುದು ಎಂಬ 118ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರ ಮಹಾರಾಜ ಹೀಗೆ ಸಾತ್ವಿಕಿಯು ದ್ರೋಣನನ್ನು, ಕೃತವರ್ಮನೆ ಮೊದಲಾದ ಇತರ ಮಹಾರಥರನ್ನು ಜಯಿಸಿ ಸಂತೋಷದಿಂದ ತನ್ನ ಸೂತನನ್ನು ಕುರಿತು, ಸೂತ, ಈ ಯುದ್ಧದಲ್ಲಿ ನಾವು ಮಾಡತಕ್ಕ ಕಾರ್ಯವೇ ಕಾಣಲಿಲ್ಲ. ನಾವು ಕೇವಲ ನಿಮಿತ್ತ ಮಾತ್ರಕ್ಕೆ ಇಲ್ಲಿರುವೆವೇ ಹೊರತು ಕೃಷ್ಣಾರ್ಜುನರಿಂದಲೇ ಶತ್ರು ಪಕ್ಷದ ರಥಗಳೆಲ್ಲ ಮೊದಲೇ ದಗ್ಧವಾಗಿವೆ. ಮಹಾತ್ಮನಾದ ಅರ್ಜುನನಿಂದ ಮೊದಲು ಹತರಾದವರನ್ನೇ ಈಗ ನಾವು ಹೊಡೆಯುತ್ತಿರುವೆವೇ ಹೊರತು ಬೇರೆಯಲ್ಲ. ಹೀಗೆಂದು ಹೇಳುತ್ತಾ ಸಾತ್ವಿಕೆಯು ಅರ್ಜುನನನ್ನು ಸೇರುವುದಕ್ಕಾಗಿ ತನ್ನ ದಾರಿಯನ್ನು ಹಿಡಿದು ತನಗೆ ಇದಿರಾಗಿದ್ದ ಸೈನ್ಯಗಳನ್ನು ಬಾಣಗಳಿಂದ ಚದರಿಸುತ್ತಾ ಮಾಂಸಕ್ಕಾಗಿ ಎರಗುವ ಗಿಡಗನಂತೆ ವೇಗದಿಂದ ಮುಂದೆ ಸಾಗುತ್ತಿದ್ದನು. ಸಾತ್ವಿಕೆಯನ್ನು ತಡೆದು ನಿಲ್ಲಿಸಲು ನಮ್ಮವರಲ್ಲಿ ಯಾರಿಗೂ ಸಾಧ್ಯವಾಗಲಿಲ್ಲ. ಅಸಖ್ಯ ಪರಾಕ್ರಮನು ಅದ್ಭುತ ವೀರ್ಯಶಾಲಿಯೂ ಆದ ಆ ಸಾತ್ವಿಕೆಯು ಆಕಾಶದಲ್ಲಿ ಸೂರ್ಯನಂತೆ ತೇಜಸ್ಸಿನಿಂದ ಜ್ವಲಿಸುತ್ತಾ ಮುಂದೆ ಸಾಗುತ್ತಿದ್ದನು. ಇಂದ್ರನಿಗೆ ಸಮಾನವಾದ ಮಹಿಮೆಯುಳ್ಳ ಆ ಸಾತ್ವಿಕೆಯು ಸುವರ್ಣ ಕವಚವನ್ನು, ಮಹಾಧನುಸ್ಸನ್ನು ಧರಿಸಿ ತನ್ನ ವಿಚಿತ್ರ ಯುದ್ಧ ಚಾತುರ್ಯವನ್ನು ತೋರಿಸುತ್ತಾ ಮುಂದೆ ಮುಂದೆ ಸಾಗಿ ಬರುವುದನ್ನು ಕಂಡು ಸುದರ್ಶನನೆಂಬ ಪ್ರಬಲ ರಾಕ್ಷಸನೊಬ್ಬನು ಅಡ್ಡಯಿಸಿ ಬಂದನು. ಅವರಿಬ್ಬರಿಗೂ ಭಯಂಕರ ಯುದ್ಧವಾಯಿತು. ಹಿಂದೆ ವೃತ್ರನಿಗೂ ಇಂದ್ರನಿಗೂ ನಡೆದ ಯುದ್ಧದಂತೆ ಅವರಿಗೆ ನಡೆಯುತ್ತಿದ್ದ ಪ್ರಬಲ ಯುದ್ಧವನ್ನು ನೋಡಿ ಇತ್ತಲಾಗಿ ನಿನ್ನವರು, ಅತ್ತಲಾಗಿ ಸೋಮಕರು ಭಲೆ ಭಲೆ ಎಂದು ಕೊಂಡಾಡುತ್ತಿದ್ದರು. ಸುದರ್ಶನನು 106 ತೀಕ್ಷ್ಣ ಬಾಣಗಳಿಂದ ಸಾತ್ವಿಕೆಯನ್ನು ಹೊಡೆದನು. ಆ ಬಾಣಗಳು ಬರುವ ಮೊದಲೇ ಸಾತ್ವಿಕೆಯು ಅವುಗಳನ್ನೆಲ್ಲ ಕತ್ತರಿಸಿ ಕೆಡಹಿದನು. ಅದರಂತೆಯೇ ಸಾತ್ವಿಕೆಯು ಬಿಟ್ಟ ಬಾಣಗಳನ್ನೆಲ್ಲ ಸುದರ್ಶನನು ತುಂಡು ತುಂಡಾಗಿ ಕತ್ತರಿಸಿ ಅವನ್ನೆಲ್ಲ ವಿಫಲ ಮಾಡಿದನು. ತಮ್ಮ ಬಾಣಗಳೆಲ್ಲ ವಿಫಲವಾದುದನ್ನು ನೋಡಿ ಇಬ್ಬರಿಗೂ ದುಸ್ಸಹವಾದ ಕೋಪ ಉಂಟಾಯಿತು. ಇಷ್ಟರಲ್ಲಿ ಸುದರ್ಶನನು ಗ್ರೀಷ್ಮ ಕಾಲದಲ್ಲಿ ಲೋಕವನ್ನು ದಹಿಸುವ ಸೂರ್ಯನಂತೆ 3 ತೀವ್ರ ಬಾಣಗಳನ್ನು ಬಿಡಲು ಅದು ಸಾತ್ವಿಕೆಯ ಕವಚವನ್ನು ಭೇದಿಸಿಕೊಂಡು ಅವನ ಶರೀರದಲ್ಲಿಯೂ ನಾಟಿತು. ಅಲ್ಲದೆ ಆ ಸುದರ್ಶನನು ಬೇರೆ 4 ಬಾಣಗಳಿಂದ ಸಾತ್ವಿಕೆಯ 4 ರಥಾಶ್ವಗಳನ್ನು ಕೊಂದು ಕೆಡಹಿದನು. ಇದನ್ನು ಸಹಿಸಲಾರದೆ ಸಾತ್ವಿಕೆಯು ಬಹಳ ಕೋಪಗೊಂಡು ಆ ಸುದರ್ಶನನ ರಥಾಶ್ವಗಳನ್ನು ತನ್ನ ಬಾಣಗಳಿಂದ ಕೆಡಹಿ ಸಿಂಹನಾದ ಮಾಡಿದನು. ಒಂದು ಭಲ್ಲಾಯುಧದಿಂದ ಆ ರಾಜನ ಸಾರಥಿಯ ತಲೆಯನ್ನು ಕತ್ತರಿಸಿದನು. ಆಮೇಲೆ ಕಾಲಾಗ್ನಿಗೆ ಸಮಾನವಾದ ಒಂದು ಕ್ಷುರವನ್ನು, ಅಂದರೆ ಕ್ಷುರಪ್ರವನ್ನು, ಸಣ್ಣ ಕತ್ತಿಯನ್ನು ಪ್ರಯೋಗಿಸಿ ಅದರಿಂದ ಕುಂಡಲಾಲಂಕೃತವಾಗಿ ಪೂರ್ಣ ಚಂದ್ರನಂತೆ ಶೋಭಿಸುತ್ತಿದ್ದ ಆ ಸುದರ್ಶನನ ತಲೆಯನ್ನು ಕತ್ತರಿಸಿ ಬಿಟ್ಟನು. ಹಿಂದೆ ಇಂದ್ರನು ಬಲಾಸುರನನ್ನು ಕೊಂದಂತೆ ಸಾತ್ವಿಕೆಯು ಆ ರಾಜನನ್ನು ಕೊಂದು ಸಂಪೂರ್ಣವಾದ ಜಯೋತ್ಸಾಹದಿಂದ ನಮ್ಮ ಸೈನ್ಯಗಳನ್ನೆಲ್ಲ ಒತ್ತರಿಸಿ ನಿರಾತಂಕವಾಗಿ ದಾರಿಯನ್ನು ಮಾಡಿಕೊಳ್ಳುತ್ತಾ ಮುಂದೆ ಮುಂದೆ ಸಾಗಿದನು. ಸಾತ್ವಿಕೆಯು ಹೀಗೆ ತನ್ನ ಪರಾಕ್ರಮದಿಂದ ಸಮಸ್ತ ಸೈನ್ಯಗಳನ್ನು ಆಶ್ಚರ್ಯಗೊಳಿಸುತ್ತಾ ಬರುವಾಗ ಎಲ್ಲರೂ ಅವನನ್ನು ಬಹಳವಾಗಿ ಗೌರವಿಸಿ ಪೂಜಿಸುತ್ತಿದ್ದರು. ಸಾತ್ವಿಕೆಯು ತನಗಿದಿರಾದ ಸೈನ್ಯವನ್ನೆಲ್ಲ ಆಗಾಗ ತನ್ನ ಬಾಣಜ್ವಾಲೆಗಳಿಂದ ದಹಿಸುತ್ತಾ ಮುಂದೆ ಹೊರಟನು. ಇದು 118ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.